ಹೀನನ ಒಡನಾಡಿ ಸಂಕಟಕ್ಕೊಳಗಾಗ್ತಾನೆ. ಇವತ್ತು ನನ್ನ ಮಕ್ಕಳು ಪ್ರಿಯರೇ ಯಾರ ಜೊತೆಯಲ್ಲಿ ಇರ್ತಾರೆ ಅದರಂತೆ ಅವರಾಗ್ತಾರೆ. ಎಚ್ಚರಿಕೆ ಆಗಿರೋಣ ಪ್ರಿಯರೇ. ಇವತ್ತು ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲಿ ನೀನು ದೇವರು ನಿನ್ನ ಆತ್ಮನ ಮೂಲಕ ಅವನ ಆತ್ಮನ ಮೂಲಕ ನಿನ್ನ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಈ ಕಟ್ಟಡನೇ ಆಲಯ ಅಂತ ತೋರಿಸೋದು ಬೇಡ. ಮಕ್ಕಳಿಗೆ ನಾವು ಬರೀ ಅದನ್ನೇ ತೋರಿಸ್ತೇವೆ. ಅದಕ್ಕೆ ಮಕ್ಕಳು ಆಲಯಕ್ಕೆ ಬಂದಾಗ ತುಂಬ ಶಾಂತವಾಗಿರ್ತಾರೆ. ಆಲಯದಿಂದ ಹೊರಗೆ ಹೋದ್ಮೇಲೆ ಬೇಕಾಬಿಟ್ಟು ಜೀವನ ಮಾಡ್ತಾರೆ. ಹಾಗಲ್ಲ, ನೀನೇ ದೇವರ ಆಲಯ ಆಗಿದ್ದಿ ಎಂಬ ಸತ್ಯವನ್ನ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕಾಗಿದೆ. ಅದು ಸತ್ಯ ಕೂಡ. ಸತ್ಯವೇದ ಹೇಗೆ ಹೇಳ್ತದೆ, 1 ಕೊರಿಂಥ 3ನೇ ಅಧ್ಯಾಯ 17ನೇ ವಚನ 16-17ರಲ್ಲಿ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆಂದು ನಿಮಗೆ ಗೊತ್ತಿಲ್ಲವಾ? ಅದೇ 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನ ಹೇಳ್ತದೆ, ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ಗೊತ್ತಿಲ್ಲವಾ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದದರಿಂದ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಪ್ರಿಯರೇ.